ನೀವು ಈಗ ಲೈವ್ ವಿಜುವಲ್ಸ್ ನಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಸ್ಕ್ರೀನ್ ನಲ್ಲಿ. ಇದು ಪೊನ್ನಂಬಲಮೇಡು ಬೆಟ್ಟ. ಈ ಬೆಟ್ಟದಲ್ಲಿ 6:30 ನಂತರ 3 ಬಾರಿ ಜ್ಯೋತಿ ಕಾಣಿಸ್ಕೊಳ್ಳುತ್ತೆ. ಆದರೆ ಅಲ್ಲಿ ಬರೋ ಭಕ್ತರಿಗೆ ಅದು ಕೇವಲ ಜ್ಯೋತಿಯಲ್ಲ, ಅಯ್ಯಪ್ಪನ ಸಾಕ್ಷಾತ್ ದರ್ಶನ. ಅಯ್ಯಪ್ಪನನ್ನೇ ಸ್ವತಃ ನಾವು ನೋಡ್ತಾ ಇದ್ದೀವಿ. ಅವರ ದರ್ಶನದಿಂದ ನಮ್ಮ ಸರ್ವ ಪಾಪಗಳು ನಿವಾರಣೆಯಾಗಿ ಪುಣ್ಯ ಸಿಗುತ್ತೆ, ನಮ್ಮ ಅಜ್ಞಾನ ತೊಲಗಿ ಜ್ಞಾನದ ಬೆಳಕು ಬರುತ್ತೆ ಅನ್ನುವ ಭಾವದಲ್ಲಿ ಆ ಕ್ಷಣಕ್ಕೋಸ್ಕರ ಕಾದು ಕೂತಿರ್ತಾರೆ. ನಮ್ಮೊಂದಿಗೆ ಮಾತನಾಡೋದಕ್ಕೆ ಗಣ್ಯರು ಇದ್ದಾರೆ, ಗುರುಸ್ವಾಮಿಗಳಿದ್ದಾರೆ. ಗುರುಸ್ವಾಮಿಗಳಾದ ಬಾಲಚಂದ್ರ ಅವರಿದ್ದಾರೆ. ಬಾಲಚಂದ್ರ ಅವರೇ, ಮಂಡಲ ಪೂಜೆಯನ್ನ ಮಾಡಿ ಪವಿತ್ರ ಯಾತ್ರೆಗೆ ಹೊರಡ್ತಾರೆ. ಒಂದು ಕಾಲದಲ್ಲಿ ಹೇಗಿತ್ತು ಅಂದರೆ ಬೆಟ್ಟ ಗುಡ್ಡಗಳಲ್ಲಿ ಓಡಾಡೋದಕ್ಕೆ ಜಾಗ ಆಗ್ತಿರ್ಲಿಲ್ಲ. ಹಾಗಾಗಿ ಏನಾದರೂ ಅಪಾಯಗಳಾದರೆ ಅಯ್ಯಪ್ಪನ ಪಾದವೇ ಸಿಗುತ್ತೆ, ಅಯ್ಯಪ್ಪನೇ ಸಿಗ್ತಾನೆ ಅನ್ನೋ ಒಂದು ಆಸೆಯೊಂದಿಗೆ, ಅನ್ನೋ ಭಕ್ತಿಯೊಂದಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮನೆಯಿಂದ ಶ್ರದ್ಧಾಳುಗಳನ್ನು ಕಳಿಸ್ತಾ ಇದ್ರು. ಮಂಡಲ ಪೂಜೆ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಮತ್ತೆ ಮಂಡಲ ಪೂಜೆಯ ವಿಶೇಷತೆ ಏನು? ಮಂಡಲ ಪೂಜೆ 48 ದಿನ. 48 ದಿನ. ಹೌದೌದು. ಅಂದರೆ ವಾರ ತಿಥಿ ನಕ್ಷತ್ರ ಕೂಡಿದ್ರೆ ಎಷ್ಟು ದಿನ ಬರುತ್ತೋ ಅದಕ್ಕೆ ತಕ್ಕನಾಗೆ 48 ದಿನಗಳು ಮಾಡಿದ್ದಾರೆ. ಸೊ 48 ದಿನ ಅಂದರೆ ಕಾರ್ತಿಕ ಮಾಸ 1ನೇ ತಾರೀಕು ಅಂದರೆ ನವೆಂಬರ್ 16 ಅಥವಾ 17ನೇ ತಾರೀಕು ಕೇರಳದ ಕ್ಯಾಲೆಂಡರ್ ಪ್ರಕಾರ ಆ ದಿನ ದೇವಸ್ಥಾನ ಓಪನ್ ಆಗುತ್ತೆ. ನವೆಂಬರ್ ಮಧ್ಯಭಾಗದಲ್ಲಿ. ಅದು ಡಿಸೆಂಬರ್ 27ಗೆ ಕೊನೆಗೊಳ್ಳುತ್ತೆ. ಪುನಃ ಮತ್ತೆ ತಿರುಗಿ 30ನೇ ತಾರೀಕು ದೇವಸ್ಥಾನ ಓಪನ್ ಆಗುತ್ತೆ. ಹಾಗೆ ಜನವರಿ 19ಕ್ಕೆ ಮತ್ತೆ ಕ್ಲೋಸ್ ಆಗುತ್ತೆ. 20ಕ್ಕೆ ಮಾಮೂಲಿ ಅಲ್ಲಿಯ ಒಂದು ಹಾಡಿಯ ಪೂಜೆ ಇದೆ. ಇದು ದೇವಸ್ಥಾನದ ವತಿಯಿಂದ ಇರೋದು 19ನೇ ತಾರೀಕು ಲಾಸ್ಟ್ ದಿನ ಅಂತ ಬಿಟ್ಟಳಿ. ಈ ಮಧ್ಯದಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಮಾಲೆ ಹಾಕಿಕೊಂಡು ಧಾರಣೆ ಮಾಡಿಕೊಂಡು ಶಬರಿಮಲೆ ಯಾತ್ರೆ ಅಂದರೆ ಹಿಂದೆ ಏನಾಗಿತ್ತು ಅಂದರೆ ಶಬರಿಮಲೆಯಲ್ಲಿ ಇವಾಗ ಮಾತ್ರ ಅಂದರೆ ಕಾರ್ತಿಕ ಮಾಸದಲ್ಲಿ ಮಾತ್ರ ಮಾಲೆ ಹಾಕೊಂಡು ಯಾತ್ರೆ ಮಾಡ್ತಾಯಿದ್ರು, ಮಧ್ಯದಲ್ಲಿ ಇರಲಿಲ್ಲ. ಈಗ ಪ್ರತಿ ತಿಂಗಳು 5 ದಿನ ದೇವಸ್ಥಾನ ಓಪನ್ ಇರುತ್ತೆ. ಹಾಗಾಗಿ ಎಷ್ಟೋ ಭಕ್ತಾದಿಗಳಿಗೆ ತುಂಬ ಈ ವಯಸ್ಸಾದವರು ಇರ್ಬೋದು, ಮಕ್ಕಳಿರ್ಬೋದು, ಬೇರೆ ಬೇರೆ ಟೈಮಲ್ಲಿ ಈ ಟೈಮಲ್ಲಿ ಕರ್ಕೊಂಡೋದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು ಅವರು, ಏನೋ ಪಣಿಕಾರ ಅಂತ ಕರೀತಾರೆ ಹಿಂದೆ, ಅಂದರೆ ಜ್ಯೋತಿಷ್ಯರಿಗೆ ಪಣಿಕಾರ ಅಂತ ಕೇರಳದಲ್ಲಿ ಕರೀತಾರೆ. ಸೊ ಜ್ಯೋತಿಷ್ಯ ಇಟ್ಟು ನೋಡಿದಾಗ ದೇವಸ್ಥಾನ 5 ದಿನ ಓಪನ್ ಮಾಡ್ಬೋದು ಅಂತ ಒಂದು ಏನು ಅಪ್ಪಣೆ ಬರುತ್ತೆ. ಅದರ ಮೇಲ್ಗಡೆ ಅಲ್ಲೊಂದು ನಕ್ಷತ್ರ ಬರುತ್ತೆ. 14ನೇ ತಾರೀಕು ಇರ್ಬೋದು ಅಥವಾ 15ನೇ ತಾರೀಕು. ಪ್ರತಿ ತಿಂಗಳು 5 ದಿನ ಓಪನ್ ಆಗುತ್ತೆ. ಹಾಗಾಗಿ ಪ್ರತಿ ದಿನನೂ ಯಾತ್ರೆ ಅಂದರೆ ಆ ತಿಂಗಳಲ್ಲೇ ಯಾತ್ರೆ ಮಾಡ್ತಾರೆ. 48 ದಿನಕ್ಕೆ ಮಂಡಲ ಅಂತ ಕರೀತಾರೆ. ಮಂಡಲ ಪೂಜೆಗಳನ್ನು ಮಾಡಿ ಯಾತ್ರಾರ್ಥಿಗಳು ಹೋಗೋದನ್ನ, ಭಕ್ತಾದಿಗಳು ಹೋಗೋದನ್ನ ನಾವು ನೋಡ್ತಿದ್ವಿ. ಆದರೆ ಇವತ್ತು ನಾವೆಲ್ಲವೂ ಇನ್ಸ್ಟೆಂಟ್ನಲ್ಲಿದ್ದೀವಿ. ಕೆಲವರು 3 ದಿನಗಳ ಯಾತ್ರೆ, 3 ದಿನಗಳ ಮಾಲಾಧಾರಿಗಳಾಗಿ ಯಾತ್ರೆ ಹೊರಡ್ತಾರೆ. ಅದು ಓಕೆನಾ, ಸರಿನಾ? ಅಂದರೆ ನಾನು ಇಲ್ಲಿ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ನಾವು ಏನು ಶ್ರದ್ಧಾ ಭಕ್ತಿಯಿಂದ ಏನು ಮಾಡ್ಕೊಂಡು ಹೋಗ್ತೀವೋ ಅದು. ಈ ಒಂದು ಬ್ಯಾಂಕ್ ಒಳಗೆ ಅಕೌಂಟ್ ಒಳಗಡೆ ನಾನು 10 ರೂಪಾಯಿ ಜಮಾ ಮಾಡಿದರೆ ನನಗೆ 10 ರೂಪಾಯಿ ಜಮಾ ಅಂದರೆ ಡ್ರಾ ಮಾಡೋಕ್ಕೆ ಅವಕಾಶ ಇರುತ್ತೆ. ಅದೇ ನೀವು ಒಂದು 1000 ರೂಪಾಯಿ ಮಾಡಿದರೆ 1000 ರೂಪಾಯಿ ಬರುತ್ತೆ. ಭಗವಂತನಲ್ಲಿ ನಾವು ಎಷ್ಟು ಲೀನವಾಗಿರ್ತೀವಿ, ನಮ್ಮ ಮನಸ್ಸು ಅಷ್ಟು ಹಗುರ ಆಗ್ತಾ ಹೋಗ್ತದೆ, ನಮ್ಮ ಮಾರ್ಗಗಳು ಸಿಗ್ತಾ ಹೋಗ್ತವೆ. ಅಂದರೆ ಸಮಯದ ಪರಿಮಿತಿ ಇಲ್ಲ, ನಿನ್ನ ಲೀನತೆ ಮೇಲೆ ನಿರ್ಧಾರ, ನಿನ್ನ ಭಕ್ತಿಯ ಮೇಲೆ ನಿರ್ಧಾರ ಆಗಿರ್ತದೆ. ಆದರೂ 3 ದಿನ 4 ದಿನ ಅಂದರೆ ಅವರಿಗೆ ಅಯ್ಯಪ್ಪನ ಯಾತ್ರೆಯಲ್ಲಿ ಅನುಭವಗಳು ಕಡಿಮೆ ಆಗ್ತಾ ಹೋಗ್ತವೆ. ಈಗ 48 ದಿನ ಏನು ಮಾಲಾಧಾರಣೆ ಮಾಡಿಕೊಂಡು ಗುರು ಹಿರಿಯರಿಗೆ ವಂದನೆ ಮಾಡಿಕೊಂಡು, ಆ್ಯಕ್ಚುಲಿ ಸಾಕ್ಷಾತ್ ಅಂದರೆ ತಂದೆ ತಾಯಿಗಳೇ ದೇವರು. ನಿಜ ಹೇಳಬೇಕಂದ್ರೆ ಅವ್ರು ಬಿಟ್ಟರು ಪ್ರಪಂಚದಲ್ಲಿ ಯಾವ ದೇವರು, ಯಾಕಂದರೆ ಈ ಪ್ರಪಂಚಕ್ಕೆ ಬರ್ಬೇಕಾದ ಕಾರಣಕರ್ತರು ಅವರೇ ಆಗಿರ್ತಾರೆ. ಸೊ ಹಾಗಾಗಿ ಅವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಪ್ರತಿದಿನಿತ ಒಳ್ಳೆಯ ಮನೋಭಾವನೆ, ಒಳ್ಳೆಯ ಸಂಸ್ಕಾರ ಬೆಳೆಸ್ಕೊಂಡು ಓಡಾಡ್ತಾ ಮನೆ ಒಳಗಡೆ ಓಡಾಡ್ಕೊಂಡು ನಾನು ಕೆಲಸ ಕಾರ್ಯಗಳಿಗೆ ಹೋಗಿ ಬರ್ತಾ ಇದ್ದೆ. ಆ ಮನೆ ಪರಿಸರನೇ ಚೇಂಜ್ ಆಗಿ ಹೋಗುತ್ತೆ. ಬರೇ 3 ದಿನಕ್ಕಾದರೆ ಏನು ನಮ್ಮ ಮನಸ್ಸು ಎಷ್ಟು ಆಗೋದು, ಯಾಕಂದರೆ ನಾವೆಲ್ಲ ಅರಿಷಡ್ಡುಗಳಿಂದ ಕೂಡಿದಂಥ ದೇಹಗಳಿವಲ್ಲ. ಸೊ ನಮ್ಮ ಮನಸ್ಸು ನಿಗ್ರಹಿಸೋಕ್ಕೆ ಆಗೋದಿಲ್ಲ. ಸಾತ್ವಿಕ ಸ್ವಾಮಿಗಳು ಹೇಳ್ದಂಗೆ ಸಾತ್ವಿಕ ಗುಣಗಳಿಗೆ ನಾವು ಹೋಗೋಕ್ಕಾಗೋದಿಲ್ಲ. ಸಾತ್ವಿಕ ಗುಣಗಳು ಬಂತು ಅಂದರೆ ಆ ಮನುಷ್ಯ ಎಂಥ ಒಂದು ಕೆಲಸಗಳಿದ್ರೂ ಜಯಿಸೋಂಥ ಶಕ್ತಿ ಬರುತ್ತೆ. ಅದು ಭಗವಂತ ಇಲ್ಲಿ ಈ ಅಯ್ಯಪ್ಪನ ಯಾತ್ರೆಯಲ್ಲಿ ಹೇಳ್ಕೊಟ್ಟಿದ್ದಾನೆ ನಮಗೆಲ್ಲ. ಏನು ನೀವು ಬೆಳಿಗ್ಗೆ ತಣ್ಣೀರು ಸ್ನಾನ ಮಾಡಿ, 1-2 ಹೊತ್ತು ಊಟ ಮಾತ್ರ ಮಾಡಿ, 1 ಹೊತ್ತು ಫಲಹಾರ ಬಿಡಿ, ಆದಷ್ಟು ಚಾಪೆ ಮೇಲೆ ಮಲಗೋ ಪ್ರಯತ್ನ ಪಡಿ. ಅದೆಲ್ಲ ವ್ಯಾಯಾಮಗಳು ಆದರೂ ಸಹ, ಅಂದರೆ ಅವ್ನು ಹೇಳಿದರೂ ಸಹ ಅದು ನಮ್ಮ ದೇಹಕ್ಕೆ ಒಂದು ಆರೋಗ್ಯದ ಲಕ್ಷಣಗಳು ಕಾಣ್ತವೆ. ನಮ್ಮಲ್ಲಿ ತೇಜಸ್ಸು ಕ್ರಿಯೇಟ್ ಆಗುತ್ತೆ ಬರ್ತಾ ಬರ್ತಾ ಬರ್ತಾ. ಯಾಕಂದರೆ ನಾವೆಲ್ಲ ಗಡ್ಡ ಬಿಟ್ಟಿರ್ತೀವಿ, ಪ್ರತಿಯೊಂದು ಇರ್ತೀವಿ, ಶೇವಿಂಗ್ ಮಾಡೋದಿಲ್ಲ. ಸೊ ಇದೆಲ್ಲ ಆದಾಗ ಏನಾಗುತ್ತೆ ಅಂದರೆ ಆ ಮನುಷ್ಯನಲ್ಲಿ ಒಂದು ತೇಜಸ್ಸು ಕ್ರಿಯೇಟ್ ಆಗ್ತಾ ಹೋಗ್ತದೆ. ಆ ತೇಜಸ್ಸೇ ಅವನ ಒಂದು ಮಾರ್ಗದಾರಿ ಆಗುತ್ತೆ. ಹಾಗಾಗಿ ಕೊನೆಯ ಪಕ್ಷ ಒಂದು ಅಟ್ಲೀಸ್ಟ್ 48 ದಿನ ಇದ್ದರೆ ತುಂಬ ಒಳ್ಳೆಯದು. ಆಗಿಲ್ಲ ಅಂದರೆ ಒಂದು ಅರ್ಧ ಮಂಡಲನಾರು ಮಾಡಿ ಯಾತ್ರೆ ಮಾಡಿ ಅಂತ ನಾನು ಕೇಳ್ಕೊಳ್ಬೋದು ಅಷ್ಟೇ. ಸುಮ್ಮನೆ
ವೀಕ್ಷಕರೇ, 48 ದಿನಗಳ ಒಂದು ಮಂಡಲ ಪೂಜೆ ಮಾಡಲಾಗ್ತಿತ್ತು. ಇತ್ತೀಚಿನ ದಿನದಲ್ಲಿ ಕೆಲಸದ ಕಾರಣದಿಂದಾಗಿ ಮತ್ತಿತರ ಕಾರಣದಿಂದಾಗಿ 3 ದಿನಗಳಿಗೆ ಅದನ್ನು ಕಟ್ ಶಾರ್ಟ್ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಆದರೆ ಇವತ್ತಿಗೂ ಮಂಡಲ ಪೂಜೆ ನೆರವೇರಿಸ್ತಾರೆ. ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಶಬರಿಮಲೆ ಮಾಲಾಧಾರಿಗಳನ್ನು ಸ್ವಾಮಿ ಅಂತ ಕರೀತಾರೆ. ಅವರೂ ಕೂಡ ಎದುರಿಗಿರೋರನ್ನ ಸ್ವಾಮಿ ಅಂತ ಕರೀತಾರೆ. ಅವರಲ್ಲಿ ಅಯ್ಯಪ್ಪನನ್ನ ಹೇಗೆ ಜನಸಾಮಾನ್ಯರು ಕಾಣ್ತಾರೋ, ಜನಸಾಮಾನ್ಯರಲ್ಲೂ ಅಯ್ಯಪ್ಪನನ್ನ ಮಾಲಾಧಾರಿ ಕಾಣ್ತಾ ಹೋಗ್ತಾರೆ. ಒಂದು ಶಿಸ್ತಿನ ಜೀವನ ಇರುತ್ತೆ. ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ದೇವರ ಧ್ಯಾನ ಮಾಡಿ, ಹಾಗೆ ಹೇಳಿದ ಹಾಗೆ ಊಟ ಇತ್ಯಾದಿಯಾಗಿ ಎಲ್ಲದರಲ್ಲೂ ಕೂಡ ಒಂದು ನಿಯಮ ಇರುತ್ತೆ. ಆ ನಿಯಮಗಳನ್ನು ಪಾಲಿಸಿಕೊಂಡು ದೇವರ ಭಜನೆ ಮಾಡಿ ದೇವರ ದರ್ಶನಕ್ಕೆ ಹೋಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.